నమస్తే జనసంచలనం టీవీ న్యూస్ కి స్వాగతం. ముందుగా నేటి వార్తలు చూస్తూనే ఉండండి మీ జనసంచలనం టీవీ. నమస్కారం. ఆదోని బాలేకుల అనుష్ఠాన సేవా సమితి ద్వారా ఈరోజు మేము మీకు మాట్లాడడానికి ఉన్నాము. ఇక్కడ వలబళ్ళారి శ్రీ పూజ్య శ్రీ చిన్నబసవ మహాశివుల వారి ఆశీస్సులతో శ్రీ సిద్ధలింగ మహాస్వాముల వారి అప్పటి మేరకు శ్రీ బసవలింగ మహాస్వాముల వారు ఇక్కడ ఆదోని బాలేకుల ఈశ్వర ఆలయంలో 3వ తారీఖు నుండి రేపు 25వ తారీఖు వరకు శివ పూజ అంటే తపస్సుగా మౌనవ్రతం చేయమని చెప్పి ఆజ్ఞ అయింది. దాని ప్రకారం చేస్తూ ఉన్నారు. దాని అనుష్ఠానం రేపు 25/11 అంటే చెప్తా 24 ఈ సంవత్సరం రేపు 10:30 గంటలకు పైన కొండ మీద నుంచి స్వామివారి అనుష్ఠానం కార్యక్రమం ముగిసిన తర్వాత వాళ్ళ పీఠాధిపతులు వాళ్ళ గురువులు వారి ద్వారా కిందికి వాళ్ళని కుంభ కలస మేళాలతో కిందకి వేదికకు శ్రీ మహాయోగి చెన్నబసవేశ్వర మహాశివుల గారి వేదికకు ఆహ్వానం జరుగుతూ ఉంది ఇక్కడికి. కావున ఇది మన ఆదోని చుట్టుముక్కు పల్లె వాళ్ళందరికీ చాలా శుభసూచకం. ఎక్కడో కర్ణాటకలో ఒలబళ్ళారులో ఉండే తాతోళ్ళు ఇక్కడొచ్చి అనుష్ఠానం కూర్చుంటున్నారంటే దీని ప్రత్యేకత మనకో తెలియదు. వీళ్ళు కూర్చున్న తర్వాత తెలిసింది. ఇప్పుడు ఈ బసవలింగ మహాస్వాములు కూర్చున్నారు. వీళ్ళ గురువులు సిద్ధలింగ మహాస్వాములు, వాళ్ళ గురువులు మహాయోగి చెన్నబసవ మహాశివయోగులు. కానీ చెన్నబసవ మహాయోగి శివయోగుల ఆ తాత వాళ్ళు అప్పుడే చేసినందుకు 1986లో సిద్ధలింగ మహాస్వాములు 21 రోజు కూర్చున్నారు. తర్వాత 1996లో 41 రోజు కూర్చున్నారు. అప్పుడు 86లోన 96లో కూర్చున్నప్పుడు ఇక్కడ మొదటి శాసనసభ్యులు భూషాపడి అని ఉండేవాళ్ళు. వాళ్ళు పాలక్షయ్య స్వామి, శ్రీనాగప్ప ఇట్లాంటి వాళ్ళు ముఖ్యులు ఉండి ఆ రోజు ఎవరికి తెలియదు అన్నట్టు వాళ్ళ చూసుకుని తపస్సు చేసుకుని వాళ్ళ సేవ చేసుకుని వెళ్ళిపోయినారు. తర్వాత 96లో జరిగినప్పుడు కొంతమంది మన జనరేషన్ వాళ్ళకి తెలిసింది, మేమంతా వచ్చినాము. కానీ ఇప్పుడు జరిగేది మనందరూ తెలుస్తూ ఉంది. ఇంత పుణ్యమైన స్థానము, ఇటువంటి స్థానం మనకు తెలియదు ఇక్కడ ఉందని ఇప్పుడు తెలిసింది. కాబట్టి రేపు జరిగే కార్యక్రమానికి అందరూ సద్భక్తులు అందరూ హాజరయ్యి దిగ్విజయం చేయాలని కోరుతున్నాము. ఒలబళ్ళారి మఠం భక్తాదులం. ಶ್ರೀ ಗುರು ಬಸವಲಿಂಗಾಯ ನಮಃ. ಒಳಬಳ್ಳಾರಿ ಪರಮ ತಪಸ್ವಿ ಶ್ರೀ ಗುರು ಚನ್ನಬಸವ ತಾತ ಆದೇಶದ ಮೇರೆಗೆ ಮತ್ತು ಸಿದ್ಧಲಿಂಗೇಶ್ವರ ಸ್ವಾಮಿ ತಾತನವರ ಅಪ್ಪಣೆ ಮೇರೆಗೆ ಈ ಸದ್ಯದ ಪೀಠಾಧಿಪತಿಗಳಾಗಿ ಆರಿಸಿ ಬಂದಂಥ ಶ್ರೀ ಬಸವಲಿಂಗ ಸ್ವಾಮಿಗಳು ಇಲ್ಲಿ ಅನುಷ್ಠಾನದಲ್ಲಿ ಕುಳಿತಿದ್ದಾರೆ. ಅದು ಬಾಳೆಕೊಳ್ಳ ಈಶ್ವರ ಸ್ವಾಮಿ ದೇವಸ್ಥಾನದಲ್ಲಿ 3ನೇ ತಾರೀಕಿನಿಂದ 3/11/24ರಿಂದ 25/11/24ವರೆಗೆ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಈ 13 ದಿನಗಳ ಕಾಲ ಕೂಡ ಇಲ್ಲಿ ಬಾಳೆಕೊಳ್ಳದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ಆದೋನಿ ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮಗಳ ಎಲ್ಲ ಭಕ್ತಾದಿಗಳು ಬಹಳ ವಿಜೃಂಭಣೆಯಿಂದ ಪಾಲ್ಗೊಂಡು ಇದನ್ನು ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ. ಇದು ಮಹಾ ತಪಸ್ವಿ ತಾತನವರು ಮೊಟ್ಟ ಮೊದಲಿಗೆ 1986ರಲ್ಲಿ ಮತ್ತು 1996ರಲ್ಲಿ ಕೂಡ ಇಲ್ಲಿ ಮಹಾ ಕಾರ್ಯಕ್ರಮ ನಡೆಸಿದ್ದಾರೆ. ಆ ಕಾರ್ಯಕ್ರಮ ಅಂತೂ ನಾವು ನೋಡಿಲ್ಲ. ಆದರೂ ಈಗಿನ ಕಾರ್ಯಕ್ರಮ ನಡೀತಕ್ಕಂಥ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ನಡೀತಾ ಇದೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋರೆ ಪುಣ್ಯಾತ್ಮರು ಅಂತ ನಾವು ಭಾವಿಸ್ತಾ ಇದ್ವಿ. ಈ ಒಂದು ಬಾಳೆಕೊಳ್ಳದ ಅಥವಾ ಸುತ್ತಮುತ್ತಲಿನ ಗ್ರಾಮದ ಆದೋನಿ ಭಕ್ತರ ಸೇವಾ ನಿರತ ಇಲ್ಲಿ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ನಡೆಯೋದಕ್ಕೆ ಕಾರಣ ಆಗಿದೆ. ಇದರಲ್ಲಿ ಕೂಡ ಒಳಬಳ್ಳಾರಿ ಮತ್ತು ಹಚ್ಚೊಳ್ಳಿ, ಸಿರುಗುಪ್ಪ ತಾಲೂಕು, ಸಿಂಧನೂರು ತಾಲೂಕು, ಬಳ್ಳಾರಿ, ರಾಯಚೂರು ಎಲ್ಲ ಗ್ರಾಮಗಳಿಂದ ಬಂದಿರತಕ್ಕಂಥ ಭಕ್ತಾದಿಗಳು ಬಂದು ಆ ತಾತನವರ ಅಪ್ಪಣೆಯನ್ನು ಕೇಳಿ ಆ ತಮ್ಮ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಆದ ಕಾರಣ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಬೇಕು. ಮತ್ತು ಆ ತಾತನವರನ್ನು ನಾವು ಹೋಗಿ ಅವರ ಮಠಗಳಲ್ಲೇ ಕಂಡು ಭಾಗ್ಯವನ್ನು ಪಡೆಯೋದಕ್ಕಿಂತಲೂ ಅವರೇ ಇಲ್ಲಿ ಬಂದು ನಮಗೆ ದರ್ಶನ ಕೊಡ್ತಾ ಇದ್ದಾರೆ. ಅಂಥ ಒಂದು ಭಾಗ್ಯ ಈ ಸುತ್ತಮುತ್ತಲಿನ ಗ್ರಾಮಗಳ ಪ್ರಜೆಗಳು ಪಡೆದುಕೊಳ್ಳಬೇಕಾಗಿ ನಾವು ಕಳಕಳಿಯಿಂದ ಭಕ್ತಾದಿಗಳನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ 25ನೇ ತಾರೀಕಿನ ಸೋಮವಾರ ಬೆಳಗ್ಗೆ ಸ್ವಾಮಿಗಳು ತಪಸ್ಸು ಕುಂತಲಿಂದ ಸ್ಥಳದಿಂದ ಈ ವಾದ್ಯ ವೃಂದಗಳೊಂದಿಗೆ ವಿಜೃಂಭಣೆಯಿಂದ ಅವರನ್ನು ಮತ್ತು ಚನ್ನಬಸವ ತಾತನವರ ಗದ್ದಿಗೆಗೆ ವೇದಿಕೆಗೆ
ಕರ್ಕೊಂಡು ಬರಲಾಗ್ಬೋದು. ಆಮೇಲೆ ಇನ್ನೂ ಒಂದು ಕಾರ್ಯಕ್ರಮಗಳೆಲ್ಲವೂ ಕೂಡ ವಿಜೃಂಭಣೆ ನಡೀತಾ ಇದೆ. ಇದಕ್ಕೆ ಎಲ್ಲರೂ ಸಹಕಾರ ಅಂದಿಸ್ತಾ ಇದೆ. ಅವರೆಲ್ಲರಿಗೂ ನಾವು ಒಳಬಳ್ಳಾರಿ ತಾತನವರ ಹಳೆಯ ವಿದ್ಯಾರ್ಥಿಗಳು ಚಂದ್ರಯ್ಯ ಮತ್ತು ಗೌಡರು ಮತ್ತು ಎಲ್ಲರೂ ನಮ್ಮ ಒಂದು ಕಾರ್ಯಕ್ರಮದ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ನದಿ ಚಾಗಿ ಮೊಟ್ಟ ಮೊದಲಿಗೆ ನದಿ ಚಾಗಿ ಸಂತೆಕೂಡ್ಲು ಭಕ್ತಾದರು ಯಾವಾಗಲೂ ಈ ಒಂದು ಒಳಬಳ್ಳಾರಿ ತಾತನವರ ಕಾರ್ಯಕ್ರಮಗಳು ಎಲ್ಲೈತೆ ಅಂದರೆ ಸಂತೆಕೂಡ್ಲಿಂದ ಪ್ರತಿಯೊಂದು ಸಹಕಾರಗಳನ್ನು ಅವರು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ತಾತನವರ ಮಠದ ಪರವಾಗಿ ನಾವೆಲ್ಲರೂ ನಮ್ಮ ಭಕ್ತಾದಿಗಳವರು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿ ನದಿ ಚಾಯಿಗೆಯಲ್ಲಿ ಇದಕ್ಕೂ ಮೊದಲು ಯಾವ ಕಾರ್ಯಕ್ರಮ ನೋಡಿದ್ರು ಕೂಡ ಈ ಒಂದು ಹಾಕಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮ ಅರೇಂಜ್ಮೆಂಟ್ಸ್ ಎಲ್ಲವೂ ಕೂಡ ಸ್ಟೇಜು ಇವೆಲ್ಲವೂ ಕೂಡ ಅವರು ಸಹಕಾರಗಳನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ತಾತನವರ ಕೃಪಾಶೀರ್ವಾದ ಇರಲಿ. ಅವರು ಇನ್ನು ಮುಂದೆ ಇಂಥ ಕಾರ್ಯಕ್ರಮಗಳು ಮಾಡಲು ಮುಂದುವರಿಯಲಿ, ಅವರಿಗೆ ಮನಸ್ಸಾಗಲಿ ಅಂತಕ್ಕಂಥ ಒಂದು ಕಾರ್ಯಕ್ರಮ ಹೇಳ್ತಾ, ಆಮೇಲೆ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಬಾಳೆಕೊಳ ಈಶ್ವರ ಸ್ವಾಮಿ ದೇವಾಲಯ ಸ್ಥಾನದ ಸುತ್ತಮುತ್ತಲವರು ಕೂಡ ಭಾಳ ಸಂತೋಷಗೊಂಡಿದ್ದಾರೆ. ಇನ್ನು ಒಂದು ಸ್ವಾಮಿಗಳು ಬಂದಿರೋದರಿಂದ ಇಲ್ಲೆಲ್ಲ ವಿಜೃಂಭಣೆಯಾಗಿ ಈ ಒಂದು ಕಾರ್ಯಕ್ರಮ ಸುತ್ತಮುತ್ತ ಕೂಡ ಎಲ್ಲ ಕ್ಲೀನಾಗಿ ಭಾಳಷ್ಟು ಮಾಡಿದ್ದಾರೆ. ಇದಕ್ಕೆ ಖರ್ಚು ಕೊಟ್ಟಿರ್ತಕ್ಕಂಥವ್ರು ಕೂಡ ಬಹಳ ಆದೋನಿ ಭಕ್ತಾದಿಗಳು ಸುತ್ತಮುತ್ತಲಿನ ಸಂತೆಕೂಳೂರು ಹರಿವಾಣ ಸುತ್ತಮುತ್ತ ಎಲ್ಲ ಭಕ್ತಾದಿಗಳು ಸಹಕಾರ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಆ ಪರಮ ತಪಸ್ವಿ ಚನ್ನಬಸವ ತಾತನ ಆಶೀರ್ವಾದ ಸದಾ ಇರಲಿ ಅಂತೇಳಿ ನಾವು ಕೋರ್ತಾ ಇದ್ದೀವಿ. ನಾಳೆ ಇಲ್ಲಿ ವಿಜೃಂಭಣೆದ ಎಲ್ಲ ಸುತ್ತಮುತ್ತಲಿನ ತಾತನವರು ಹಾಡು ಯಾರು ಸ್ವಾಮಿಗಳು ಸುಮಾರಾಗಿ ಎಲ್ಲ ಮಠಗಳಿಂದ ಬರ್ತಾ ಇದ್ದಾರೆ. ಅವರ ಕಾರ್ಯಕ್ರಮನ ನೋಡಿ ಆ ನಯನಾನಂದವನ್ನು ಆ ಶ್ರವಣಾನಂದ ಅವರ ಭಾಷಣಗಳನ್ನು ಕೇಳಿ ಸಂತೋಷಪಟ್ಟು ಪ್ರಸಾದ ಸ್ವೀಕಾರ ಮಾಡಬೇಕಾಗಿ ನಾವೆಲ್ಲ ಕೋರ್ತಾ ಇದ್ದೀವಿ. ಆ ಪ್ರಸಾದ ಸಿಗೋದು ಕಷ್ಟ. ನಮ್ಮ ಮನೆಯೊಳಗೆ ಊಟ ಸಿಗ್ಬೋದು, ಅದರ ಪ್ರಸಾದ ಸಿಗೋದು ಕಷ್ಟ. ಆ ಪ್ರಸಾದ ಅಂದರೆ ಏನು ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಅನೇಕ ರೋಗಗಳನ್ನು ಕಡಿಮೆ ಮಾಡ್ತಕ್ಕಂಥ ಮಹಾ ದಿವ್ಯ ಔಷಧ ಅಂತ ನಾವು ಭಾವಿಸ್ತಾ ಇದ್ದೀವಿ. ಇವತ್ತಿಗೂ ಕೂಡ ನಾವು ಆ ಒಂದು ವಿಷಯದಲ್ಲಿ ಮುಂದುವರಿತಾ ಇದ್ದೀವಿ. ನೀವು ಕೂಡ ಈ ಸುತ್ತಮುತ್ತಲಿನ ಗ್ರಾಮದವರು ಆದವನಿ ಭಕ್ತಾದಿಗಳೆಲ್ಲರೂ ಬಂದು ಈ ಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾಗಬೇಕಾಗಿ ಕೊಡ್ತಿದ್ದೇವೆ. ಓಂ ನಮಃ ಶಿವ ಬಸವಲಿಂಗಾಯ ಈ ಗುರು ಬಸವಲಿಂಗಾಯ ಶ್ರೀ ಚನ್ನಬಸವ ಶಿವಯೋಗಿಗಳಿಗೆ ಶ್ರೀ ಚನ್ನಬಸವ ಶಿವಯೋಗಿಗಳಿಗೆ ಶ್ರೀ ಸಿದ್ಧಲಿಂಗ ಶಿವಯೋಗಿಗಳಿಗೆ ಶ್ರೀ ಬಸವಲಿಂಗ ಶಿವಯೋಗಿಗಳಿಗೆ ಶಿವ ಸಾಂಬ ಜಯನಂ ಪಾರ್ವತಿ ಶಿವರ ಮಹಾದೇವ ಪತ್ರಿಕಾರರು ಎಲ್ಲರೂ ಭಾಗವಹಿಸಿ ಆಧುನಿಕ ನೆನಪಬೇಕಾಗ್ತದೆ. ಯಾವುದೋ ಭಕ್ತರು ಎಷ್ಟೋ ಮಂದಿ ಇದ್ದಾರೆ. ಆದರೂ ಇವರು ತಪಸ್ವಿಗಳು ಬಂದಾರ, ಅವರು ಮೌನವಾಗಿ ತಪಸ್ಸು ಮಾಡಿದಾರ 21 ದಿವಸ. ಅವ್ರಿಗೆ ನಮಗೆ ಶರಣಾರಂಭಕ್ಕೆ ಸಾಕ್ಷಾತ್ ಪ್ರಣಾಮಗಳು. ಅವ್ರು ಯಾವಾಗೂ ಪ್ರತ್ಯಕ್ಷವಾಗಿ ನಮಗೆ ದೇವರು ಇದ್ದಂಗೆ ನಾವು ಯಶೋದಾರಿ ಒಳಬಳ್ಳಾರಿ ನಡ್ಕೊಂಡೀವಿ, ಪಾದಯಾತ್ರೆ ಮಾಡೀವಿ. ಇವತ್ತಿಗೂ ಕೂಡ ಅವರ ಚನ್ನಬಸವ ಆಶೀರ್ವಾದದಿಂದ ಸಿದ್ಧಗಂಗಾ ಆಶೀರ್ವಾದದಿಂದ ನಾವು ಸಂಪೂರ್ಣವಾಗಿ ಆರೋಗ್ಯ ಆಶೀರ್ವಾದವಾಗಿ ಎಲ್ಲರಿಗೂ ನಮ್ಗೆ ಕೊಟ್ಟಾರ. ಅವ್ರ ಆಶೀರ್ವಾದ ಹವಾರಲ್ಲ ಅಂತ ಹೇಳಿ ಅದು ಸುತ್ತ ಭಕ್ತರು ಕೂಡ ಆರೋಗ್ಯ ಆಶೀರ್ವಾದ ಕೊಡುವಂಥ ಬೇಡ್ಕೊತಿದ್ದೀವಿ. ಅವ್ರ ಗೊಬ್ಬರ ಆಶೀರ್ವಾದ ಯಾವಾಗ ಸದಾ ಇರಲಿ ಅಂತಂದು ನಾವು ಬೇಡ್ಕೊತ ನಾನು ವಿರಾಮ ತಗೋತೀನಿ. ನಮ್ಮ ಭಾಷೆ ಶಿವಾಜಿ. ఎప్పటికప్పుడు తాజా సమాచారం కోసం మా ఛానల్ను సబ్స్క్రైబ్ చేయండి, లైక్ చేయండి, షేర్ చేయండి.